ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೇಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. 2026 ಮಾರ್ಚ್ 19ನೇ ತಾರೀಕು ಗುರುವಾರ ನಮ್ಮ ಎಲ್ಲರ ಪಾಲಿಗೆ ಅತ್ಯಂತ ಸಂತೋಷದ ದಿನ. ಅಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನ, ಅಂದರೆ ಪರಾಭವ ನಾಮ ಸಂವತ್ಸರದ ಹಬ್ಬದ ದಿನ. ಹೊಸ ವರ್ಷದ ಮೊದಲ ದಿನ ನಾವು ಮಾಡುವಂತಹ ಕೆಲಸಗಳು ಇಡೀ ವರ್ಷದ ಮೇಲೆ ಪ್ರಭಾವ ಬೀಳ್ತವೆ. ಈ ಯುಗಾದಿಯಂದು ನಿಮ್ಮ ಅದೃಷ್ಟ ಬದಲಾಯಿಸಬೇಕನ್ನುವಂಥದ್ದಾದರೆ ನಾನು ಹೇಳುವಂತಹ ಈ 5 ಕೆಲಸಗಳನ್ನು ಮಾಡಿ. ಹಾಗಾದರೆ ಆ 5 ಕೆಲಸಗಳು ಯಾವುದಂತೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಯುಗಾದಿಯ ದಿನ ಸೂರ್ಯ ಉದಯಕ್ಕೂ ಮುನ್ನ ಹೇಳಬೇಕು. ಶಾಸ್ತ್ರಗಳ ಪ್ರಕಾರ ಅಂದು ಎಣ್ಣೆಯಲ್ಲಿ ಲಕ್ಷ್ಮಿಯು, ನೀರಿನಲ್ಲಿ ಗಂಗೆ ನೆಲೆಸುತ್ತಾರೆ. ಇಡೀ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಎಣ್ಣೆಯ ಸ್ನಾನ ಮಾಡಿ. ಸ್ನಾನ ಆದ ನಂತರ ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆ ಹಾಗೂ ಬೇವಿನ ಎಲೆಯನ್ನು ಕಟ್ಟಬೇಕು. ಮಾವಿನ ಎಲೆಯು ಸಮೃದ್ಧಿಯ ಸಂಕೇತವಾದರೆ ಹಾಗೂ ಬೇವು ಗಾಳಿಯನ್ನು ಶುದ್ಧಿಪಡಿಸುತ್ತದೆ. ಹೊಸಲಿಗೆ ಅರಿಶಿನ ಹಾಗೂ ಕುಂಕುಮವನ್ನು ಇಟ್ಟು ಪೂಜಿಸಿ. ಲಕ್ಷ್ಮಿಯು ಹೊಸ್ತಿಲ ಮೂಲಕ ಮನೆಯ ಪ್ರವೇಶ ಮಾಡ್ತಾಳೆ. ಅದಕ್ಕಾಗಿ ಹೊಸ್ತಿಲನ್ನು ರಂಗೋಲಿಯಿಂದ ಅಲಂಕರಿಸಬೇಕು. ಸುಖ ದುಃಖೆ ಸಮಯ ಸುಕೃತ್ವ ಲಾಭೋ ಜಯ ಜಯೋ, ಅಂದರೆ ಈ ಮಂತ್ರ ಜೀವನದ ಕಹಿ ಹಾಗೂ ಸಿಹಿಯನ್ನು ಈ ಮಂತ್ರವು ಸಮರ್ಪಿಸುತ್ತದೆ. ಹೊಸ ವರ್ಷದಿಂದ ಹಿರಿಯರ ಕಾಲಿಗೆ ನಮಸ್ಕರಣೆ ಮಾಡಬೇಕು. ಸಾಧ್ಯವಾದರೆ ಅಂದು ಬಡವರಿಗೆ ದಾನ ಧರ್ಮವನ್ನು ಮಾಡಿ. ಅಗತ್ಯ ಇದ್ದವರಿಗೆ ಮಜ್ಜಿಗೆ ಹಾಗೂ ಪಾನಕವನ್ನು ದಾನ ಮಾಡಿ. ದಾನದಿಂದ ಪುಣ್ಯ ಪ್ರಾಪ್ತಿಯಾಗಿ ವರ್ಷವಿಡೀ ಅನ್ನಪೂರ್ಣೇಶ್ವರಿ ಅನುಗ್ರಹ ನಿಮ್ಮ ಮೇಲಿರ್ತದೆ. ನಾನು ಹೇಳಿದಂತಹ ಕೆಲಸಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ಈ ಯುಗಾದಿಯು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಎಂದು ತರ್ತದನ್ನು ಅಭಿಲಾಷಿಸುತ್ತೇನೆ. ನಿಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮದು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.